ಆರ್ಡ್ರ್ ಮಾಡಿ ಕ್ಲೋಸ್ಟು 3 ತಿಂಗಳಾಯಿತು. ಇವತ್ತು ಬಂದಿದೆ ಎಕ್ಸಾಸ್ಟು. ನೋಡ್ಬೋದು ಹೆಂಗಿದೆ ಅಂತ ಪ್ಯಾಕಿಂಗು. ಹ್ಯಾಂಡ್ ಕ್ರಾಫ್ಟೆಡ್ ಫ್ರಮ್ ಇಂಗ್ಲೆಂಡ್. ಬನ್ನಿ ಅನ್ಬಾಕ್ಸ್ ಮಾಡೋಣ ಏನೇನಿದೆ ಅಂತ. ನೀವು ಸ್ಕಾರ್ಪಿಯನ್ ಎಕ್ಸಾಸ್ಟ್ ಅಂತ ಅಂದರೆ ಇಟ್ ಈಸ್ ಒನ್ ಆಫ್ ದಿ ರೆಪ್ಯೂಟಬಲ್ ಮ್ಯಾನುಫ್ಯಾಕ್ಚರರು. UK ಬೇಸ್ಡ್ ಕಂಪ್ನಿ ಇದು. ಇವರು ಬೈಕ್ಸ್ಗೂ ಮಾಡ್ತಾರೆ, ಕಾರ್ಸ್ಗೂ ಮಾಡ್ತಾರೆ. ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟು, ಫುಲ್ ಸಿಸ್ಟಮ್ಮು, ಡಿಕ್ಯಾಟ್ ಸಿಸ್ಟಮ್ಮು ಎಲ್ಲ ಥರ ಮಾಡ್ತಾರೆ ಇವರು. ಬನ್ನಿ ಒಳಗಡೆ ಏನಿದೆ ಅಂತ ನೋಡೋಣ. ನಾನೊಂದು ಫುಲ್ ಎಕ್ಸೈಟ್ ಆಗಿದ್ದೀನಿ. ಇದೇನೋ ಕೊಟ್ಟಿದ್ದಾರೆ, ಇದು ನೋಡ್ಬೋದು. ಇದು ಹೀಟ್ ಶೀಲ್ಡು ಮತ್ತು ನಟ್ಸು ಅದೆಲ್ಲ ಇದ್ರೊಳಗಡೆ ಇರುತ್ತೆ. ಮತ್ತು ಫಿಟ್ಟಿಂಗ್ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ, ನೋಡ್ಬೋದು. ಮ್ಯಾನ್ಯುಯಲ್ಲು ಸ್ಕಾರ್ಪಿಯನ್ದು. ಎಕ್ಸಾಸ್ಟ್ ಇಲ್ಲಿದೆ ನೋಡಿ. ಎಕ್ಸಾಸ್ಟ್ ಹೆಂಗಿದೆ ಅಂತ ಇಲ್ಲಿದೆ ನೋಡಿ. ಎಕ್ಸಾಸ್ಟ್ ಹೆಂಗಿದೆ ಅಂತ. ಎಕ್ಸಾಸ್ಟ್ ಏನೋ ಚೆನ್ನಾಗಿದೆ, ಬಟ್ ಆ್ಯಕ್ಚುಲಿ ಶಿಪ್ ಮಾಡಬೇಕಾದ್ರೆ ಎಲ್ಲೋ ಆನ್ ದ ಟ್ರಾನ್ಸಿಟಲ್ಲಿ ಇಲ್ಲೊಂದು ಸ್ವಲ್ಪ ಲೈಟಾಗಿ ಡೆಂಟ್ ಆಗಿದೆ ನೋಡಿ. ಇದು ನೋಡ್ಬೋದು, ಇದು ಮೈನರ್ ಡೆಂಟೇ. ಬಟ್ ನೋಡೋಣ, ಅದನ್ನು ನಾನು ಆಲ್ರೆಡಿ ಅವ್ರಿಗೆ ಮೇಲ್ ಹಾಕಿದ್ದೀನಿ, ರೀಪ್ಲೇಸ್ ಮಾಡೋಕ್ಕಾಗತ್ತಾ ಏನು ಅಂತ. ಸೊ ಇದು ಆಲ್ರೆಡಿ ಅವ್ರು 3 ತಿಂಗಳು ತೊಗೊಂಡಿದ್ದಾರೆ. ಅವರು ಆರ್ಡ್ರ್ ತೊಗೊಂಡು ಕಸ್ಟಮೈಸ್ ಮಾಡಿ ನಂದು Z900 ಬೈಕಿಗೆ ಕಳಿಸಿರೋದು ಇದು. ಸೊ ಇದ್ರ ಜೊತೆ ಒಂದೊಂದು ಡಿಕ್ಯಾಟ್ ಲಿಂಕ್ ಪೈಪ್ ಕೂಡ ಆರ್ಡರ್ ಮಾಡಿದ್ದೀನಿ ನಾನು. ಒಂದು ನಿಮಿಷ ರೀ, ತೋರಿಸ್ತೀನಿ ಹೆಂಗಿದೆ ಅಂತ. ಎಕ್ಸಾಸ್ಟ್ ಅಂತೂ ಸಖತ್ ಲೈಟ್ ವೇಟ್ ಇದೆ ಗುರು, ಸಿಕ್ಕಾಪಟ್ಟೆ ಲೈಟ್ ವೇಟ್ ಇದೆ ಎಕ್ಸಾಸ್ಟ್ ಅಂತೂ. ಹೆಂಗೆ ಮಾಡಿದ್ದಾರೆ ನೋಡಿ ಫಿನಿಶಿಂಗ್ ಅಂತೂ. ಬೂಮ್ 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 ನೈಸ್. ಜೊತೆ ಇದು ನೋಡಿ, ಇದು ಲಿಂಕ್ ಪೈಪ್ ಅಂತ ಕರೀತಾರೆ ಇದನ್ನು. ಸೊ ಇದೇನಾಗುತ್ತೆ ಅಂತ ಅಂದರೆ, ಸೊ ಯೂಶಲಿ ಇದನ್ನು ಲಿಂಕ್ ಪೈಪ್ ಅಂತ ಕರೀತಾರೆ. ಇದೆಂತಕ್ಕೆ ಯೂಸ್ ಮಾಡೋದು ಅಂತಂದರೆ, Z900 ಏನಾಗುತ್ತೆ ಅಂತಂದರೆ, ಹೆಡ್ಡಾರಿಂದ ಬಂದ್ಬಿಟ್ಟು ಅದು ಆ್ಯಕ್ಚುಲಿ ಕ್ಯಾಟ್ಲಿಕ್ ಕನ್ವರ್ಟರ್ ಏನಿರುತ್ತಲ್ಲ, ಅದರಿಂದ ಇದಕ್ಕೆ ಕನೆಕ್ಟ್ ಆಗುತ್ತೆ. ಬ್ರೆಡ್ ಬಾಕ್ಸ್ ಅಂತ ಅಂದ್ಬಿಟ್ಟು ಅದನ್ನು ರೆಸೋನೇಟರ್ ಅಂತ ಕರೀತಾರೆ, ಒಬ್ಬೊಬ್ಬರು ಬ್ರೆಡ್ ಬಾಕ್ಸ್ ಅಂತ ಕರೀತಾರೆ. ಸೊ ಅಲ್ಲಿಂದ ಎಕ್ಸಾಸ್ಟ್ ಮಫ್ಲರ್ ಎಂಡ್ ಕ್ಯಾನ್ ಬರುತ್ತೆ. ಸೊ ಆ ರೆಸೋನೇಟರ್ ಏನಕ್ಕೆ ಯೂಸ್ ಮಾಡೋದಂದರೆ, ಎಮಿಷನ್ ನಾರ್ಮ್ಸು ಮತ್ತು ಸೌಂಡ್ ಡೆಸಿಬಲ್ ಲೆವೆಲ್ ಕಡಿಮೆ ಮಾಡೋದಕ್ಕೆ. ಸೊ ಎಲ್ಲ ಮ್ಯಾನುಫ್ಯಾಕ್ಚರರ್ಸು ಅದನ್ನು ಯೂಸ್ ಮಾಡ್ತಾರೆ. ಸೊ ಈಗ ನಾನು ಮಾಡ್ತಾರೋ ಸೆಟಪ್ಪಲ್ಲಿ ಏನಾಗುತ್ತೆ ಅಂತಂದರೆ, ಹೆಡಾರಿಂದ ಡೈರೆಕ್ಟಾಗಿ ಇಲ್ಲಿಗೆ ಬರುತ್ತೆ. ಸೊ ಈಗ ಬ್ರೆಡ್ ಬಾಕ್ಸ್ ಏನಿದೆ, ಬ್ರೆಡ್ ಬಾಕ್ಸ್ ಡಿಲೀಟ್ ಆಗಿ ಇಲ್ಲಿಂದ ಎಕ್ಸಾಸ್ಟ್ ಕನೆಕ್ಟ್ ಆಗುತ್ತೆ. ಸೊ ಇಟ್ಸ್ ಲೈಕ್ ಎ ಡಿಕ್ಯಾಟ್ ಸಿಸ್ಟಮ್ ಅಂತ ಕರೀತಾರೆ ಇದನ್ನು. ಲುಕ್ ಅಂತೂ ನೋಡ್ಬೋದು ನೀವು, ಏನು ಸಕ್ಕದ ಮಾಡಿದ್ದಾರೆ ಗುರು ಲುಕ್ ಅಂತೂ. ಎಕ್ಸಾಸ್ಟು ಇದೊಂದು ಡೆಂಟು ನನ್ನ ಮಗಂತು, ಇದೊಂದು ಸಖತ್ ಉರಿತಾ ಇದೆ ನನಗೆ. ಅದು ಬಿಟ್ಟರೆ ಇಟ್ಸ್ ಫುಲ್ಲಿ ಫಂಕ್ಷನಲ್ ಏನಿಲ್ಲ ಇದು. ಇಟ್ಸ್ ನಾಟ್ ಅ ಫಂಕ್ಷನಲ್ ಡಿಫೆಕ್ಟ್, ಅದೇ ಮೋಸ್ಟ್ಲಿ ಎಸ್ಥೆಟಿಕ್. ಸ್ವಲ್ಪ ಸೈಡಿಂದ ನೋಡಿದ್ರೆ ಸ್ವಲ್ಪ ಡೆಂಟ್ ಕಾಣಿಸುತ್ತೆ ಇದರಲ್ಲಿ, ಬಟ್ ಇಟ್ಸ್ ಓಕೆ, ವಿ ಹ್ಯಾವ್ ಟು ಲಿವ್ ವಿತ್ ಇಟ್. ನೋಡ್ಬೋದು ನೀವು. ಸೊ ನಿಮಗೆ ಈ ಟೈರಲ್ಲಿ ಬಂದ್ಬಿಟ್ಟು ಸ್ಕಾರ್ಪಿಯನ್ ರೇಂಜಲ್ಲಿ ನಿಮಗೆ MIVV ಅಂತ ಬರುತ್ತೆ, ಅದು ಇಟಾಲಿಯನ್ ಬ್ರ್ಯಾಂಡು. ಅದು ಬಿಟ್ಟರೆ ಆ್ಯರೋ ಎಕ್ಸಾಸ್ಟ್ ಬರುತ್ತೆ. ಸೊ ಅದು ಬಿಟ್ಟರೆ ಈಗ ಆಕ್ರೋಪೋವಿಕ್ ಎಲ್ಲ Tier 1 ಅಂತ ಬರುತ್ತೆ. ಆಕ್ರೋಪೋವಿಕ್ ಎಕ್ಸಾಸ್ಟ್ ಎಲ್ಲ ನನ್ನ ಬೈಕಿಗೆ ಆಲ್ಮೋಸ್ಟ್ ಸ್ಲಿಪ್ ಆನ್ ಅರೌಂಡ್ 85,000-90,000 ರುಪೀಸ್ ಇದೆ. ಸೊ ಇದ್ರ ಬೆಲೆ ಇಟ್ಸ್ ಅಫೋರ್ಡಬಲ್, ಆಲ್ಮೋಸ್ಟ್ 55,000ವರೆಗೂ ಆಯ್ತಿದ್ದು, ಎಲ್ಲ ಶಿಪ್ಪಿಂಗು, ಕಸ್ಟಮ್ಸ್ ಡ್ಯೂಟಿ ಎಲ್ಲ ಸೇರಿಸಿ. ಸೊ ಇಟ್ಸ್ ಎ ಗುಡ್ ವ್ಯಾಲ್ಯೂ ಫಾರ್ ಮನಿ ಅಂತಲೇ ಹೇಳ್ಬೋದು. ಸೊ ನೋಡೋಣ, ಇದನ್ನು ಇನ್ಸ್ಟಾಲ್ ಮಾಡಬೇಕು. ಸೊ ಇವತ್ತಾನೆ ಬಂದಿದೆಯಲ್ಲ, ನಾನು ಸ್ಕಾರ್ಪಿಯನ್ ಅವ್ರಿಗೆಲ್ಲ ಮೇಲ್ ಹಾಕಿದ್ದೀನಿ. ಸೊ ಈ ಥರ ಡಿಫೆಕ್ಟ್ ಇದೆ, ಅದನ್ನೇನೋ ರೀಪ್ಲೇಸ್ ಮಾಡಿಕೊಡೋಕ್ಕಾಗತ್ತಾ ಏನು ಅಂತ. ಸೊ ಅವ್ರು ಇನ್ನೂ ನನಗೆ ಮೇಲ್ ರೆಸ್ಪಾಂಡ್ ಮಾಡಿಲ್ಲ. ನೋಡೋಣ ಏನಿದೆ ಅಂತ. ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ, ಇನ್ಸ್ಟಾಲ್ ಮಾಡಬೇಕು. ಇಷ್ಟು ದಿವಸ ಬರೋ ಸ್ಟಾಕ್ ಓಡಿಸಿ ಬೇಜಾರಾಗ್ಬಿಟ್ಟಿದೆ ನನಗಂತೂ. ಸೊ ಎಕ್ಸಾಸ್ಟ್ ಹಾಕಿದ್ರೆ ಇನ್ನು ನೆಕ್ಸ್ಟು ಬಾಂಬ್ ಅಂತ ಒಳ್ಳೆ ಸೌಂಡ್. ಇನ್ನು ಅವಳಿನೇ ಇನ್ನು ಬೇಬಿ ನಮ್ಮದು. ಇದರಲ್ಲಿ ಆ್ಯಕ್ಚುಲಿ 2 ಆಪ್ಷನ್ ಬರುತ್ತೆ. ಒಂದು DB ಕಿಲ್ಲರ್ ಬರುತ್ತೆ, ವಿತೌಟ್ DB ಕಿಲ್ಲರ್ ಬರುತ್ತೆ. ಸೊ ನಾನು DB ಕಿಲ್ಲರ್ ತೊಗೊಂಡಿಲ್ಲ. ಸೊ DB ಕಿಲ್ಲರು ನನಗೆ ಬೇಕಾದಾದರೆ ಸಪ್ರೇಟಾಗಿ ನಾನು ಆರ್ಡರ್ ಮಾಡಿ ತರಿಸ್ಕೊಬೋದು. ಸೊ ಯೂಶಲಿ ನಾನೇನು DB ಕಿಲ್ಲರ್ ಇದು ಆ್ಯಕ್ಚುಲಿ ತುಂಬ ಬೇಸಿ. ನಾನು ನೋಡಿರೋ ಪ್ರಕಾರ ರಿವ್ಯೂಸು, ದಿಸ್ ಇಸ್ ನಾಟ್ ಟೂ ಲೌಡ್. ಇದು ಒಂಥರ ಸಿಕ್ಕಾಪಟ್ಟೆ ಬೇಸಿಯಾಗಿರುತ್ತೆ, ಒಂಥರ ಕಂಪೋಸ್ಡ್ ಟೋನ್ ಆಗಿರುತ್ತೆ ಎಕ್ಸಾಸ್ಟ್ ಇದು. ಸೊ ಐ ಡೋಂಟ್ ಥಿಂಕ್ ಸೊ ನನಗೇನು DB ಕಿಲ್ಲರ್ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊತೀನಿ. ಏನು ಮಾಡೋಕ್ಕಾಗಲ್ಲ, ಕಾಪ್ಸ್ ಗಿಪ್ಸ್ ಏನಾರು ಹಿಡಿದ್ರೆ ಅದೇ ಇದು. ನೀವು ನೋಡ್ಬೋದು, ಕ್ವಾಲಿಟಿ ನೋಡ್ಬೋದು, ವೆಲ್ಡೆಲ್ಲ ಹೆಂಗೆ ಹೊಡೆದಿದ್ದಾರೆ ವೆಲ್ಡಿಂಗು ಅಂತ. ಸಖತ್ ಕ್ವಾಲಿಟಿ ಮಾಡಿದಾರಪ್ಪ. ಎಲ್ಲ ಏರೋಸ್ಪೇಸ್ ಗ್ರೇಡ್ ಅಲ್ಲ, UK ಕ್ರಾಫ್ಟ್ಮನ್ಶಿಪ್.
ನೋಡಿ ಇಲ್ಲೆಲ್ಲ ನೋಡ್ಬೋದು ನಿಮಗೆ ಹೇಗಿದೆ ಅಂತ ಅಂದ್ಬಿಟ್ಟು ವೆಲ್ಡಿಂಗ್ ಇಲ್ಲೆಲ್ಲ ಕೊಡಿದ್ದಾರೆ ನೋಡಿ. ಇದೊಂದೇ ಡೆಂಟು, ಈ ಡೆಂಟೇ ಉರಿತಾ ಇದೆ ಸಿಕ್ಕಾಬಿಡ. ಅಷ್ಟೇ ಫ್ರೆಂಡ್ಸ್, ಏನು ಅನಿಸುತ್ತೆ ನೋಡಿ ಎಕ್ಸಾಸ್ಟ್ ಬಗ್ಗೆ ಕಮೆಂಟ್ ಮಾಡಿ. ಏನು ಈ ಡೆಂಟ್ ಇಟ್ಕೊಂಡು ಇದನ್ನೇ ಯೂಸ್ ಮಾಡ್ಬೋದಾ ಅಥವಾ ವಾಪಸ್ಸು ರಿಟರ್ನ್ ಕಳಿಸ್ಬೇಕಾ? ರಿಟರ್ನ್ ಕಳಿಸಿದ್ರೆ ಇನ್ನೂ 3-4 ತಿಂಗಳು ವೆಯ್ಟ್ ಮಾಡಬೇಕು. ಮತ್ತೆ ಅವ್ರು ಆರ್ಡ್ರ್ ಪ್ಲೇಸ್ ಮಾಡಿ ಅವ್ರು ಮ್ಯಾನುಫ್ಯಾಕ್ಚರ್ ಮಾಡಿ ಮತ್ತು ಅದನ್ನು ಡಿಸ್ಪ್ಯಾಚ್ ಮಾಡಿ ಅದು ನನ್ನ ಕೈಗೆ ಬೆಂಗಳೂರಿಗೆ ಬಂದಿರೋ ಅಷ್ಟರಲ್ಲಿ 3-4 ತಿಂಗಳು 4 ತಿಂಗಳು ಆಗುತ್ತೆ ಇನ್ನೊಂದು. ಸೊ ಅಷ್ಟೊಂದೆಲ್ಲ ಕಾಯೋ ಅಷ್ಟೆಲ್ಲ ಪೇಷನ್ಸ್ ಎಲ್ಲ ಇಲ್ಲ. ಸೊ ನೋಡೋಣ ಏನಾಗುತ್ತೆ ಅಂತ. ಆಲ್ರೆಡಿ ನಾನು ಎಸ್ಕಲೇಟ್ ಮಾಡಿದ್ದೀನಿ ಈ ಇಶ್ಯೂನ ಇದು. ಸೊ ಡೀಲರ್ ಕಡೆಯಿಂದ ಸ್ಕಾರ್ಪಿಯನ್ಗೆ. ಸೊ ವಿ ವಿಲ್ ಸಿ. ಹೇಳೋಕ್ಕಾಗಲ್ಲ ಆ್ಯಕ್ಚುಲಿ ಅವ್ರದ್ದು ಫ್ಯಾಕ್ಟ್ರಿಲಿ ಮೋಸ್ಟ್ ಆಫ್ ದ 99.9% ಫ್ಯಾಕ್ಟ್ರಿಯಿಂದ ಡಿಫೆಕ್ಟಿವ್ ಆಗಿ ಬಂದಿರಲ್ಲ. ಇದು ಮೋಸ್ಟ್ಲಿ ಟ್ರಾನ್ಸಿಟಲ್ಲೇ ಆಗಿರುತ್ತೆ. ಯೂಶಲಿ ಏರ್ಕ್ರಾಫ್ಟಿಂದ ಬರುತ್ತಲ್ಲ ಫ್ಲೈಟಲ್ಲಿ, ಸೊ ಅಲ್ಲಿಂದ ಲೋಡ್ ಮಾಡ್ಬೇಕಾದ್ರೆ ಅಲ್ಲಿ ಇಲ್ಲಿ ಸ್ವಲ್ಪ ಎಲ್ಲ ಬಿಸಾಕ್ತಾ ಇರ್ತಾರೆ. ಎಲ್ಲ ಬಬಲ್ ರ್ಯಾಪ್ ಎಲ್ಲ ಮಾಡಿದರು, ಬಟ್ ಸ್ಟಿಲ್ ಈ ಥರ ಆಗಿದೆ. ನನಗೂ ಗೊತ್ತಿಲ್ಲ ಏನಂತ. ವಿ ವಿಲ್ ಸಿ ಏನಾಗುತ್ತೆ. ಸೊ ಅಷ್ಟೇ ಫ್ರೆಂಡ್ಸ್, ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಆಲ್ಸೋ ನಿಮ್ಗೇನಾದ್ರು ಇದ್ರದ್ದು ಇನ್ಸ್ಟಾಲೇಷನ್ ವಿಡಿಯೋ ಬೇಕು ಅಂತಂದರೆ ಕೆಳಗಡೆ ಕಮೆಂಟ್ ಮಾಡಿ, ಅದು ಕೂಡ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಸಿಗೋಣ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬಾಯ್.